ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಸ್ವೀಟ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕಡಿಮೆ ಪದಾರ್ಥಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು ತುಂಬಾ ರುಚಿಕರವಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ಈಗ ಸ್ವೀಟ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ. ಮೊದಲಿಗೆ 1 ಕಪ್ನಷ್ಟು ಹಾಲನ್ನು ತಗೊಳ್ತಾ ಇದ್ದೀನಿ. ನೀವು ಮನೆಗೆ ಯಾವ ಹಾಲು ಯೂಸ್ ಮಾಡ್ತೀರೋ ಅದನ್ನೇ ತಗೊಳ್ಳಿ. ಹಸಿ ಹಾಲು, ನಾನು ಕಾಯಿಸಿರೋ ಹಾಲೇನು ತೊಗೊಂಡಿಲ್ಲ, ಯಾಕಂದರೆ ಮತ್ತೆ ಬಿಸಿ ಮಾಡೋದ್ರಿಂದ ಕಾಯಿಸಿರೋ ಹಾಲೇನು ತೊಗೊಳ್ಳೋ ನೆಸಸರಿ ಇರೋಲ್ಲ. ಈಗ 1 ಕಪ್ನಷ್ಟು ಹಾಲಿಗೆ 4 ಕಪ್ನಷ್ಟು ನಾನು ಇಲ್ಲಿ ಮಿಲ್ಕ್ ಪೌಡ್ರನ್ನು ಬಳಸ್ತಾ ಇದ್ದೀನಿ. ಹಾಲಿನ ಪುಡಿನ ಬಳಸಿಬಿಟ್ಟು ಮಾಡ್ತಿರೋ ಅಂಥ ಸ್ವೀಟ್ ಇದು. ಜೊತೆಗೆ 1 ಕಪ್ನಷ್ಟು ಹಾಲು, ಜೊತೆಗೆ 1 ಕಪ್ನಷ್ಟು ಸಕ್ಕರೆ ಬೇಕಾಗುತ್ತೆ. 4 ಕಪ್ಪು ಹಾಲಿನ ಪೌಡ್ರಿಗೆ 1 ಕಪ್ನಷ್ಟು ಸಕ್ಕರೆ, 1 ಕಪ್ನಷ್ಟು ಹಾಲಾದರೆ ಸರಿ ಹೋಗುತ್ತೆ. ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಸ್ವೀಟ್ ಕರೆಕ್ಟಾಗಿ ಬರುತ್ತೆ. ಜೊತೆಗೆ ಸ್ವಲ್ಪ ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ, ವೆನಿಲಾ ಎಸೆನ್ಸು ಮತ್ತು ಚಾಕ್ಲೇಟ್ ಎಸೆನ್ಸು ಎರಡನ್ನೂ ಬಳಸ್ತಾ ಇದ್ದೀನಿ. ಇದು ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ಏಲಕ್ಕಿ ಪುಡಿ ಸಹ ಬಳಸ್ಬೋದು. ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಬಾಣಲಿ ಬಿಸಿಯಾಗಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿಯಾದ ನಂತರ 1/4 ಕಪ್ಪಲ್ಲಿ 3/4 ಕಪ್ನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ತುಪ್ಪ ಅಂತ ಹೇಳ್ಬೋದು. ತುಪ್ಪನ ಹಾಕ್ಬಿಟ್ಟು ತುಪ್ಪ ಸ್ವಲ್ಪ ಕರಗಿದ ನಂತರ ಈಗ ನಾವು ತೊಗೊಂಡಿರೋಂಥ ಹಾಲನ್ನು ಸಹ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಹಾಲು ಸ್ವಲ್ಪ ಬಿಸಿಯಾದ ನಂತರ 1 ಕಪ್ನಷ್ಟು ಸಕ್ಕರೆನೂ ಈಗಲೇ ಸೇರಿಸ್ತಾ ಇದ್ದೀನಿ. ಹಾಲು, ಸಕ್ಕರೆ ಮತ್ತು ತುಪ್ಪ ಮೂರೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಅಲ್ಲಿ ತನಕ ಬಿಸಿ ಮಾಡ್ಕೊಳ್ಳೋಣ. ಹಾಲಿಂದ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಮತ್ತು ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಲಿ. ಈ ಸ್ವೀಟ್ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಬೇಕ್ರಿಲಿ ಪೇಡ ಎಲ್ಲ ಸಿಗುತ್ತಲ್ಲ, ಆ ಥರನೇ ಇರುತ್ತೆ. ಅಂದರೆ ಕೋವಾಯಿಂದ ಮಾಡಿರ್ತಾರಲ್ಲ ಆ ಥರ. ಮಿಲ್ಕ್ ಪೌಡ್ರಿಂದನೂ ಸಾಕಷ್ಟು ರೆಸಿಪಿಗಳನ್ನ ಮಾಡಿರ್ತಾರೆ. ಪೇಡ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗೇ ಇರುತ್ತೆ ಸ್ವೀಟು, ಸ್ವಲ್ಪ ಟೇಸ್ಟಲ್ಲಿ. ಈಗ ಅದರ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಹಾಲಿಂದು. ಸಕ್ಕರೆನೂ ಪೂರ್ತಿಯಾಗಿ ಕರಗಿದೆ ಅಂತ ನೋಡ್ಕೋಬೇಕು. ಎಲ್ಲ ಪೂರ್ತಿಯಾಗಿ ಕರಗಿದ ನಂತರ ಸ್ವಲ್ಪವಾಗೇ ಹಾಕ್ಕೋಬೇಕಾಗುತ್ತೆ ಮಿಲ್ಕ್ ಪೌಡ್ರನ್ನ. ಒಂದೇ ಸರಿ ಹಾಕ್ಬೇಡಿ, ಗಂಟಾಗುತ್ತೆ. ಸ್ವಲ್ಪವಾಗೇ ಪೂರ್ತಿಯಾಗಿ ಹಾಕ್ಕೊಳ್ಳಿ. ನಾನು ನೋಡಿ ಇಲ್ಲಿ 1 ಕಪ್ ಹಾಲನ್ನು ಬಳಸಿದ್ದೆ ಅಲ್ವಾ, 4 ಕಪ್ನಷ್ಟು ಮಿಲ್ಕ್ ಪೌಡರು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಹಾಕಿದ ತಕ್ಷಣ ಈ ರೀತಿಯಾಗಿ ಚೆನ್ನಾಗಿ ಕೈ ಆಡಿಸಿ, ಗಂಟು ಒಂದು ಇರಬಾರ್ದು, ಗಂಟಿಲ್ಲದೆ ಇರೋ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಲ್ಕ್ ಪೌಡರ್ ಅಷ್ಟನ್ನು ಖಾಲಿ ಮಾಡಿದ್ದೀನಿ. ಇದು ಚೆನ್ನಾಗಿ ಇದಾಗಬೇಕು, ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಮಿಲ್ಕ್ ಪೌಡ್ರಿಂದೆಲ್ಲ ಹೋಗಿ ಚೆನ್ನಾಗಿ ತಾನಾಗೆ ಬಾಣಲೆ ಬಿಡಬೇಕು. ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಜೊತೆಗೆ ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ತುಪ್ಪನ ಹಾಕಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಚೆನ್ನಾಗಿ ಹೊಂದಿಸ್ಕೋಬೇಕು ಪೂರ್ತಿಯಾಗಿ. ಇನ್ನೇನು ಬಾಣಲೆ ಬಿಡ್ತಾ ಇದೆ ಅನ್ಬೇಕಾದ್ರೆ ನೀವು ಆಗಿದೆ ಅಂತ ಅರ್ಥ. ನೋಡಿ, ಈಗ ಆಗಿದೆ, ಆಲ್ಮೋಸ್ಟ್ 3/4 ಭಾಗ ಪೂರ್ತಿಯಾಗಿ ಆಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಎತ್ತಿಟ್ಕೊಳ್ತೀನಿ. ಒಂದು ಅರ್ಧ ಎತ್ತಿಟ್ಕೊಂಡು ಇನ್ನೊಂದು ಅರ್ಧಕ್ಕೆ ಕೋಕೋ ಪೌಡರ್ನ ಹಾಕ್ತೀನಿ. ನೋಡಿ, ಈಗ ಆಗಿದೆ. ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ಮತ್ತೆ ಗಟ್ಟಿಯಾಗುತ್ತೆ. ಹಾಗಾಗಿ ಈಗ ನಾನು ತೋರಿಸಿದ್ದೀನಲ್ಲ ಅದಕ್ಕಿದ್ರೆ ಸಾಕು. ಈಗ ಒಂದಷ್ಟು ಎತ್ತಿಟ್ಕೊಳ್ತಾ ಇದ್ದೀನಿ, ಬೇರೆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಬೌಲ್ಗೆ ಹಾಕ್ಕೊಳ್ಳೋದ್ಕಿಂತ ಮುಂಚೆ ಬೌಲ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಳ್ಳಿ. ಈಗ ನೋಡಿ, ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಮಿಕ್ಕಿರೋವಂಥದ್ದಕ್ಕೆ ಕೋಕೋ ಪೌಡ್ರನ್ನು ಬಳಸ್ತಾ ಇದ್ದೀನಿ. 1 ಸ್ಪೂನಷ್ಟು ಕೋಕೋ ಪೌಡ್ರನ್ನು ಹಾಕಿ, ಜೊತೆಗೆ ಚಾಕ್ಲೇಟ್ ಸಿರಪ್, ಅಂದರೆ ಚಾಕ್ಲೇಟ್ ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು ಚಾಕ್ಲೇಟು ಎಸೆನ್ಸು, ಸಿರಪ್ ಅಲ್ಲ, ಚಾಕ್ಲೇಟ್ ಎಸೆನ್ಸನ್ನು ಬಳಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಪೂರ್ತಿಯಾಗಿ ಆಗಿದೆ. ಇದು ಎಷ್ಟು ಚೆನ್ನಾಗಿ ಬಾಣಲೆ ಬಿಟ್ಟಿದೆ ಅಲ್ವಾ, ಪೂರ್ತಿಯಾಗಿ ಬಾಣಲೆಗೆ ಕಚ್ಕೊಳ್ತಾ ಇಲ್ಲ ಸ್ವೀಟು. ಈ ಟೈಮಲ್ಲಿ ಸ್ವಲ್ಪ ನಾವು ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಸವರ್ಕೋಬೇಕಾಗುತ್ತೆ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಬಳಸ್ಬೋದು. ಎಣ್ಣೆ ಬಳಸೋದ್ಕಿಂತ ತುಪ್ಪ ಬಳಸಿದ್ರೆ ಸ್ವೀಟ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಈಗ ನೋಡಿ, ಅದನ್ನು ಒಂದು ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅನ್ನೋದಾದರೆ ಯಾವುದಾದ್ರೂ ಆಯಿಲ್ ಪ್ಯಾಕೆಟ್ ಇರುತ್ತಲ್ಲ ಅದನ್ನಾದರೂ ಬಳಸ್ಬೋದು. ಅಥವಾ ನೀವು ಒಂದು ಪ್ಲೇಟ್ಗೆ ಎಣ್ಣೆನ ಸವರ್ಬಿಟ್ಟು, ಅಥವಾ ಎಣ್ಣೆ ಅಥವಾ ತುಪ್ಪ ಸವರ್ಬಿಟ್ಟು ಅದಕ್ಕಾದರೂ ಹಾಕ್ಕೊಳ್ಳಿ. ನೋಡಿ, ಈಗ ಮಿಕ್ಕಿರೋ ಅಂಥದ್ದನ್ನು ಸಹ ಮತ್ತೆ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೇರೆ ಏನೂ ಮಿಕ್ಸ್ ಮಾಡ್ತಾಯಿಲ್ಲ, ವೆನಿಲಾ ಎಸೆನ್ಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಫ್ಲೇವರ್ಗೋಸ್ಕರ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ ಅನ್ನೋದಾದರೆ ಏಲಕ್ಕಿ ಪುಡಿ ಬರುತ್ತಲ್ಲ ಅದನ್ನಾದರೂ ಬಳಸ್ಬೋದು.
ಇಷ್ಟನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಇದೂ ರೆಡಿ ಆಯಿತು. ಈಗ ಎರಡೂ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಈಗ ಪೂರ್ತಿಯಾಗಿ ತಣ್ಣಗಾಗಿಲ್ಲ, ಸ್ವಲ್ಪ ಬಿಸಿ ಇದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಸ್ವಲ್ಪ ಇರೋದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ತೀನಿ. ಅಂತಂದರೆ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಸಪ್ರೇಟ್ ಮಾಡಿ. ಈಗ ಮಿಕ್ಕಿರೋ ಅಂಥದ್ದನ್ನು ನೀವು ಕೈಯಲ್ಲಾದ್ರೂ ಈ ರೀತಿಯಾಗಿ ಮಾಡ್ಕೋಬೋದು, ಅಥವಾ ಬಟರ್ ಪೇಪರ್ ಮೇಲೆ ಹಾಕ್ಬಿಟ್ಟು ಲತ್ತುಡಿ ಸಹಾಯದಿಂದ ಲಟ್ಟಿಸ್ಕೋಬೋದು. ಈ ರೀತಿಯಾಗಿ ನಿಮಗೆ ಎಷ್ಟು ಅಗಲವಾಗಿ ಬೇಕೋ, ದಪ್ಪ ಬೇಕಾ, ತೆಳುವಾಗಿ ಬೇಕೋ ನೋಡ್ಕೊಬಿಟ್ಟು ನೀವು ಲಟ್ಟಿಸ್ಕೋಬೇಕಾಗುತ್ತೆ. ಆ ವೈಟನ್ನು ಅಷ್ಟೇ ಇದೇ ರೀತಿಯಾಗಿ ಎರಡು ಕಡೆನೂ ಲಟ್ಟಿಸ್ಕೋಬೇಕು. ಅಂದರೆ ವೈಟ್ ಎತ್ತಿಟ್ಕೊಂಡಿದ್ವಲ್ಲ ಸಪ್ರೇಟಾಗಿ, ಅದು ಮತ್ತು ಇದನ್ನು ಎರಡನ್ನೂ ಎತ್ತಿಟ್ಕೋಬೇಕು. ನೀವು ಹತ್ರ ಕೋಕೋ ಪೌಡರ್ ಇಲ್ಲ ಅನ್ನೋದಾದರೆ ಬೇರೆ ಫ್ಲೇವರ್ ಏನಾದರೂ ಹಾಕ್ಕೋಬೋದು. ಅಂತಂದರೆ ನೀವು ಫುಡ್ ಕಲರ್ನ ಯೂಸ್ ಮಾಡ್ಬೋದು. ಗ್ರೀನು, ಯೆಲ್ಲೋ, ಆರೆಂಜ್ ಯಾವುದಾದ್ರೂ ಹಾಕಿದ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಬಟ್ ಟೇಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಇದಕ್ಕೆ ಚಾಕ್ಲೇಟ್ ಎಸೆನ್ಸು ಮತ್ತು ಕೋಕೋ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಬರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನೋಡಿ ಈಗ ಅದನ್ನು ಲಟ್ಟಿಸ್ಕೊಂಡು ಅದ್ರ ಮೇಲೆ ವೈಟನ್ನು ಇಟ್ಬಿಟ್ಟು ಈ ರೀತಿಯಾಗಿ ರೋಲ್ ಮಾಡ್ಕೊಬರ್ಬೇಕಾಗುತ್ತೆ. ಇಲ್ಲಿ ಕೋಕೋ ಪೌಡರ್ ಹಾಕಿರೋದ್ರಿಂದ ಈ ಕಲರ್ ಇದೆ. ನಿಮ್ಮ ಹತ್ರ ಮಾಮೂಲಿಯಾಗಿ ಈಗ ಕೇಸರಿ ಬಾತು ಎಲ್ಲ ಖಾರ ಬಾತ್ ಮಾಡಬೇಕಾದ್ರೆ ಇರುತ್ತಲ್ವ, ಯೆಲ್ಲೋ ಕಲರು ಮತ್ತು ಕೇಸರಿ ಕಲರು, ಅದನ್ನು ಸಹ ಸ್ವಲ್ಪ ಫುಡ್ ಕಲರ್ ಹಾಕಿ, ಅಂದರೆ ಫುಡ್ ಕಲರೆಲ್ಲ ಯೂಸ್ ಮಾಡಬಾರ್ದು ಅಂತಾರಲ್ಲ, ಹಾಗಾಗಿ ಅಂದರೆ ಏನು ಜಾಸ್ತಿ ತಿನ್ನಲ್ಲ, ಯಾವತ್ತೋ ಒಂದಿನ ಬಳಸೋದಕ್ಕೇನು ಆಗೋದಿಲ್ಲ. ಬೇಕಿದ್ರೆ ನೀವು ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಂಡು ಡಬಲ್ ಕಲರ್ ಮಾಡ್ಕೋಬೋದು. ಈ ರೀತಿಯಾಗಿ ರೋಲ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ, 5ರಿಂದ ಒಂದು 10 ನಿಮಿಷ ಫ್ರೀಜರಲ್ಲಿಟ್ಟರೆ ಸೆಟ್ ಆಗುತ್ತೆ ಚೆನ್ನಾಗಿ. ಈ ರೀತಿ ಮಾಡಿಬಿಟ್ಟು ಫ್ರೀಜರಲ್ಲಿ ಇಡೋಣ. ಇದನ್ನ ಒಂದು 5 ನಿಮಿಷ ಇಟ್ಟರೆ ಸಾಕು, 5ರಿಂದ 10 ನಿಮಿಷಕ್ಕೆಲ್ಲ ಸೆಟ್ ಆಗುತ್ತೆ. ಈಗ ಮಿಕ್ಕಿರೋ ಅಂಥದ್ದನ್ನು ನಾನು ಈ ರೀತಿಯಾಗಿ ಬಾಲ್ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಪೂರ್ತಿಯಾಗಿ ದಪ್ಪವಾಗಿ ಲಟ್ಟಿಸ್ಕೊಬಿಟ್ಟು ಚಾಕುದಲ್ಲಿ ಸ್ವೀಟ್ ಯಾವ ರೀತಿ ಇರುತ್ತೋ ಆ ರೀತಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು, ಅಥವಾ ಈ ರೀತಿ ಬಾಲ್ಸ್ ಆಗಿ ಸಹ ಮಾಡ್ಕೋಬೋದು. ಇದಕ್ಕೆ ಇದೇ ಶೇಪ್ ಅಂತ ಏನಿಲ್ಲ, ನಿಮ್ಗೆ ಇಷ್ಟವಾಗಿರೋ ಶೇಪ್ಗಳನ್ನ ಮಾಡ್ಕೋಬೋದು. ಲಾಸ್ಟಲ್ಲಿ ನೋಡಿ ಎಲ್ಲನೂ ಮಾಡಿದ ನಂತರ ಸ್ವಲ್ಪ ಡ್ರೈ ಕೊಕೊನಟ್ ಪೌಡ್ರ್ ಇರುತ್ತಲ್ವ, ಅದರಿಂದ ಈ ರೀತಿಯಾಗಿ ಎಲ್ಲನೂ ಡಿಪ್ ಮಾಡ್ತಾಯಿದ್ದೀನಿ. ಡಿಪ್ ಮಾಡಿಟ್ರೆ ರೆಡಿ ಆಯಿತು. ಈಗ ಇದು ಸೆಟ್ಟಾಗಿದೆ, ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಈಸಿಯಾಗಿ ಕಟ್ ಆಗುತ್ತೆ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರ ಸ್ವೀಟನ್ನು ಮಾಡಿಕೊಡ್ಬೋದು ಅಂತ. ತುಂಬ ಕಡಿಮೆ ಪದಾರ್ಥಗಳು, ಹಾಗೆ ತುಂಬ ಕಡಿಮೆ ಸಮಯ ತಗೊಳುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.